ನ್ಯೂಸ್ 42 ಕನ್ನಡ. ಇವತ್ತು ಕಂಚಿಗಾರನಹಳ್ಳಿ ಗ್ರಾಮ ಪಂಚಾಯತಿ ಮತ್ತು ಬೈರಮಂಗಲ ಗ್ರಾಮ ಪಂಚಾಯತಿ ಈ ದಲಿತ ಬಂಧುಗಳ ಅವರ ಆಗುಹೋಗುಗಳ ಕಷ್ಟ ನಷ್ಟಗಳ ಈ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಇದೆ ಗ್ರೇಟರ್ ಬೆಂಗಳೂರು ಏನಿದೆ, ಇಲ್ಲಿ ಇವರ ಸಮಸ್ಯೆಗಳನ್ನು ಮೂಲಭೂತವಾಗಿ ಏನಿದೆ ಅಂತ ನಾವೇ ಖುದ್ದಾಗಿ ತಿಳ್ಕೊಳ್ಬೇಕು ಮತ್ತು ಅವರಿಗೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ನಮ್ಮ ಪ್ರಾಧಿಕಾರದಿಂದ ಅವರಿಗೆ ಅನುಕೂಲ ಮಾಡ್ತಕ್ಕಂಥ ವಿಚಾರದಲ್ಲಿ ನಾವು ಅದನ್ನು ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥದ್ದು ನಾವು ಮಾಡಬೇಕು ಅಂತ ನಮ್ಮ ಜಿಲ್ಲೆಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಜಯಚಂದ್ರಣ್ಣ ಇರ್ಬೋದು, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಮತ್ತು ನಮ್ಮ ಜಿಲ್ಲೆಯ ದಲಿತ ಮುಖಂಡರಾಗಿದ್ದ ಲಿಂಗರಾಜಣ್ಣವರು ಇರ್ಬೋದು, ಮತ್ತು ನಮ್ಮ ಬಿಡದಿ ನಗರಸಭೆಯ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅಣ್ಣವರು ಇರ್ಬೋದು, ಹಾಗೂ ನಮ್ಮ ರಾಮನಗರ ತಾಲೂಕಿನ ಟ್ರಿಬ್ಯುನಲ್ ದರ್ಖಾಸ್ತು ಕಮಿಟಿಯಪ್ಪ ಭೂನ್ಯಾಯ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಶೇಖರಣ್ಣವರು ಇರ್ಬೋದು, ಮತ್ತು ಈ ಗ್ರಾಮದ ಎಲ್ಲ ಹಿರಿಯ ಮುಖಂಡರುಗಳು, ತಮ್ಮ ಹೆಸರು ಆಮೇಲೆ ನಮ್ಮ ಯುವ ಮುಖಂಡರಾಗಿರ್ತಕ್ಕಂಥ ಈ ಅಂಚಿಪುರಿ ಕಾಲೋನಿಯ ಮಂಜುನಾಥ್ ಅವರು, ಹಾಗೂ ಇನ್ನು ನಮ್ಮ 2 ಪಂಚಾಯತ್ ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರುಗಳೆಲ್ಲ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ದಲಿತ ಬಂಧುಗಳು ಅವರ ಸಮಸ್ಯೆಗಳನ್ನು ಬೆಳಗ್ಗೆಯಿಂದ ನಾವು ಆಲಿಸಿದ್ದೀವಿ ಮತ್ತು ಇವತ್ತು ಮಾಧ್ಯಮದ ಮುಖಾಂತರ ಕೆಲವು ವಿಚಾರಗಳನ್ನು ನಾವು ಹೇಳಲೇಬೇಕು. ಏನು ಅಂದರೆ, ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನು ಅಕ್ವೈರ್ ಮಾಡ್ತಕ್ಕಂಥ ಇದರಲ್ಲಿ ಕೆಲವರು ಅವರು ಡೆವಲಪರ್ ಆಗಿರ್ಬೋದು ಮತ್ತು ಕೆಲವು ಹೋರಾಟದ ಸಂಘ ಸಂಸ್ಥೆಗಳಿರ್ಬೋದು, ಅವರು ತಪ್ಪು ಅಭಿಪ್ರಾಯಗಳನ್ನು ಈ ಸಮಾಜಕ್ಕೆ ಹರಡ್ತಾವ್ರೆ. ಏನು ಅಂತ ಅಂದರೆ, ನಿಮ್ಮ ಊರು ಬಿಡಿಸ್ಬಿಡ್ತಾರೆ, ನಿಮ್ಮ ಭೂಮಿಗಳೆಲ್ಲ ಕಿತ್ಕೊಂಡು ಬಿಡ್ತಾರೆ, ತಪ್ಪು ಸಂದೇಶಗಳನ್ನ ಕೊಡ್ತಾವ್ರೆ. ಅದಕ್ಕೆ ನಾವು ಈ ಸಮಾಜದ ಮುಖಂಡರುಗಳಾಗಿದ್ದುಕೊಂಡು, ಈ ಸಮಾಜದ ಜವಾಬ್ದಾರಿ ಹೊತ್ತಿರೋರಾಗಿದ್ದುಕೊಂಡು, ಮತ್ತು ಈ ಒಂದು ಪ್ರಾಧಿಕಾರದಲ್ಲಿ ನಾವು ಸದಸ್ಯರಾಗಿರೋ ದಿಸೆಯಿಂದ ಇವೆಲ್ಲ ದಲಿತರಿಗೆ ಯಾವೂ ಇಲ್ಲ, ಅವ್ರನ್ನ ಊರು ಬಿಡಿಸಲ್ಲ, ಅವ್ರ ಜಮೀನುಗಳು ಕಿತ್ಕೊಂಡು ಅವ್ರನ್ನ ಬರಿಗೈಲಿ ಏನೂ ಮಾಡಲ್ಲ ಹೇಳ್ತಕ್ಕಂಥದ್ದು ಕೆಲವೆಲ್ಲ ನಾವು ಏನೇನು ಇವರಿಗೆ ಸಹಾಯ ಮಾಡ್ತೀವಿ ಪ್ರಾಧಿಕಾರದಿಂದ ಮತ್ತು ಅನುಕೂಲಗಳೇನು ಅಂತಕ್ಕಂಥದ್ದನ್ನ ನಾವು ಇವ್ರಿಗೆಲ್ಲನೂ ಈ ಕರಪತ್ರಗಳ ಮುಖಾಂತರ ನಾವೆಲ್ಲ ಇದು ಮಾಡಿದ್ದೀವಿ. ಇವಾಗ ಒಬ್ಬ ಪರಿಶಿಷ್ಟ ಜಾತಿಯವನೊಬ್ಬ ಜಮೀನು ಇಲ್ಲಿ ಮಂಜೂರಾಗೋದು ಎಂಚಿಪುರದಲ್ಲಿ ಅಂತ ಇಟ್ಕೊಳ್ಳಿ. ಮಂಜೂರಾಗಿದ್ದರೆ ಅವನು ಸಾಗುವಳಿ ಚೀಟಿ ಪತ್ರ ಒಂದು ಇದ್ದರೆ, ಅವನು ಭೂಮಿ ಸ್ವಾಧೀನದಲ್ಲಿದ್ದರೆ, ಅವನು ಪೂರ್ಣ ಪ್ರಮಾಣದ ಆ ಜಮೀನನ್ನ ಏನು ರೆಕಾರ್ಡ್ಗಳು ಅವನು ಇರಲ್ಲ. ಒಂದು ಪೋಡಿ ಇರ್ಬೋದು, ಒಂದು ಖಾತಾ ಇರ್ಬೋದು, ಇವೆಲ್ಲ ಮಾಡಿಸ್ಕೊಳ್ಬೇಕಾದ್ರೆ ಅವನಿಗೆ ಸಮಯ ಬೇಕು ಮತ್ತು ಸಂಪನ್ಮೂಲ ಬೇಕು. ಇಷ್ಟೆಲ್ಲ ಇದ್ದರೂ ಮಾಡ್ಕೊಳ್ಬೋದು. ಆದರೆ ಈ ಪ್ರಾಧಿಕಾರದಿಂದ ಇರೋವಾಗ ನಾವೇ ಇದಕ್ಕೋರ್ ಮಾಡೋವಾಗ ಇವರು ಪೋಡಿ ಮಾಡಿಸೋ ಅವಶ್ಯಕತೆ ಇಲ್ಲ, ಖಾತೆ ಮಾಡಿಸೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೂ ಏನು ಅಂತಂದರೆ, ಇವಾಗ ಬೇರೆ ಸಾಮಾನ್ಯ ಜನರಿಗೆ ಒಂದು ರೇಟ್ ಕೊಡ್ತೀವಿ, ಇವ್ರಿಗೂ ಅದೇ ರೇಟಲ್ಲಿ ವ್ಯತ್ಯಾಸ ಇಲ್ಲ. ಇದನ್ನೇನು ಮಾಡ್ತಾವ್ರೆ ಅಂದರೆ, ನಿಮಗೊಂದು ರೇಟು ಅವ್ರಿಗೊಂದು ರೇಟು ಅಂತ ತಪ್ಪಾಗಿ ಹೇಳ್ತಾವ್ರೆ. ಮತ್ತು ನಿಮ್ಮನ್ನು ಊರೇ ಬಿಡಿಸ್ತೀವಿ, ಇಲ್ಲಿ ಬಂದಾಗ ನಮಗೆ ಈ ಊರು ಸುತ್ತರ ಕಾಂಪೌಂಡ್ ಹಾಕ್ಬಿಡ್ತಾರಂತೆ. ನೋಡಿ ಎಂತೆಂಥ ವಿಚಾರಗಳು. ಒಂದು ಕುಳ ಆಗಲಿ ಒಂದು ಮನೆಯವ್ರು ನಾವು ಖಾಲಿ ಮಾಡಿಸಲ್ಲ. ಇನ್ನು ಈ ಊರುಗಳನ್ನು ನಾಗರಿಕ ಸೌಲಭ್ಯಗಳಿಂದ ಹೆಚ್ಚಿನ ರೀತಿಯಲ್ಲಿ ಪಟ್ಟಣದ ಸೌಲಭ್ಯ ಇರ್ತದೋ ಆ ಮಟ್ಟದಲ್ಲಿ ನಾವು ಅಭಿವೃದ್ಧಿಪಡಿಸಿ ಈ ಊರಿನ ನಾಗರಿಕ ಟೌನ್ಶಿಪ್ ಹೆಂಗಿರ್ತದೋ ಆ ಟೈಪ್ ಅಭಿವೃದ್ಧಿ, UGD ಇರ್ಬೋದು, ಆರೋಗ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಎಲ್ಲದರಲ್ಲೂ ಪ್ರಥಮವಾಗಿ ಒಂದು ಉನ್ನತವಾಗಿರ್ತಕ್ಕಂಥ ನಗರ ಏನಿರ್ತದೋ ಈ ಹಳ್ಳಿಗಳ್ನ ಹಂಗೆ ನಾವು ಇದು ಮಾಡ್ತೀವಿ. ಒಂದು ಸಣ್ಣ ರಸ್ತೆ ಇರಲ್ಲ, ಈ ಊರು ಸುತ್ತೂರನ್ನೇ ಒಂದು ರಿಂಗ್ ರೋಡ್ ಥರ ಫಾರ್ಮ್ ಮಾಡ್ತೀವಿ. ಎಷ್ಟು ಅಂತಂದರೆ 20 ಅಡಿ 30 ಅಡಿ ರೋಡಲ್ಲ, ಚಿಕ್ಕದು ರಸ್ತೆ ಅಂತ ಅಂದರೆ 100 ಅಡಿ ರಸ್ತೆ ಇರ್ತದೆ.
ಇವ್ರಿಗೆ ಎಲ್ಲ ರೀತಿ ಸೌಲಭ್ಯಗಳಿರ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಇವತ್ತು ಇವರು ಜಮೀನು ಮಾಡ್ಕೊಂಡಿದ್ದಾರೆ, ಇವ್ರಿಗೆ ಸಾಗುವಳಿ ಚೀಟಿ ಇಲ್ಲ, ಖಾತೆ ಇಲ್ಲ, ಏನಿಲ್ಲ, ಬರೀ ಸ್ವಾಧೀನದಲ್ಲಿ ಅವರು ಅಷ್ಟೇ. ಯಾವುದು 53 ಮತ್ತು 57 ಅವರು ಏನು ಅರ್ಜಿ ಹಾಕ್ಕೊಂಡವ್ರೆ. ಸರ್ಕಾರದ ಕಾನೂನು ರೀತಿಯಲ್ಲಿ ಏನು BBMPಯಿಂದ 18 ಕಿಲೋಮೀಟ್ರು ಇದು ಬಂದರೆ ಯಾವುದೇ ಸರ್ಕಾರ ಮಂಜೂರಿ ಮಾಡೋಕ್ಕೆ ಅವಕಾಶ ಇಲ್ಲ. ಅದರಲ್ಲಿ ಇವರವ್ರೆ ಮತ್ತು ಇವ್ರಿಗೇನು ಮಾಡೋದು, ಇವ್ರಿಗೇನೋ ಪರಿಹಾರ ಕೊಡಲೇಬೇಕಲ್ಲ. ಈ ರೀತಿಯಲ್ಲಿ ನಮ್ಮ ಸನ್ಮಾನ್ಯ ಏನು ಗೌರವಾನ್ವಿತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಮತ್ತು ಬಾಲಣ್ಣವರು ಮತ್ತು ಏನು ನಮ್ಮ ಪ್ರಾಧಿಕಾರದ ಅವರು ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ ಸುರೇಶ್ ಅಣ್ಣವರು ಮತ್ತು ಎಲ್ಲ ಏನು ಈ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ನಟರಾಜ್ ಅವರು ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಯಾಕೆ ಮಾಡಬೇಕು ಅಂದರೆ ಅವ್ರಿಗೆ ಒಂದು ಸೈಟ್ ಕೊಡಬೇಕು, 1 ಎಕರೆಗೆ 1 ಸೈಟ್ ಕೊಡಬೇಕು ಅಂತ. ಅವರು ಏನೂ ಇಲ್ಲ, ಅವ್ರಿಗೆ ಜಮೀನು ಮಾಡ್ಕೊಂಡವ್ರೆ, ಯಾವ ಒಂದು ಅಧಿಕಾರನೇ ಅದ್ರ ಮೇಲೆ ಇಲ್ಲ, ಪಾಣಿ ಇಲ್ಲ, ಪಟ್ಟ ಇಲ್ಲ, ಖಾತೆ ಇಲ್ಲ, ಪೋಡಿ ಇಲ್ಲ, ಒಂದು ನಿವೇಶನ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ನಾವು ಇನ್ನೂ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲ್ಲಿ ನಮ್ಮ ದಲಿತ ಬಂಧುಗಳು ಎಲ್ಲ ಬಂದಿದ್ದವರೆಲ್ಲ ಅವರ ನಮಗಿನ್ನ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಕೇಳ್ಕೊಂಡವ್ರೆ. ಅವರ ಮನವಿಯನ್ನು ನಾವು ಪ್ರಾಧಿಕಾರದ ಮುಂದೆ ನಾವು ತರ್ತೀವಿ. ನಾವು ಏನಿಲ್ಲ, ನಮ್ಮ 2 ಪಂಚಾಯತಿಯ ಮುಖಂಡರುಗಳ ಒಂದು ಇದನ್ನು ಮತ್ತು ಆಮೇಲೆ ಈ ಗ್ರಾಮದಲ್ಲಿ ಅಂದರೆ ಈ ಪಂಚಾಯತಿನಲ್ಲಿ ಯಾರು ನಿವೇಶನ ರಹಿತರಾಗಿ ಆ ಗ್ರಾಮಗಳಲ್ಲಿ ವಾಸ ಇರ್ತಾರೆ ಅವ್ರಿಗೆಲ್ಲ ಒಳ್ಳೆ ನಿವೇಶನ ಕೊಟ್ಟು ಅವ್ರಿಗೆ ಮನೆಯನ್ನು ಕಟ್ಟಿಕೊಡಿಸ್ತಕ್ಕಂಥ ಒಂದು ಯೋಜನೆಯೂ ಈ ಪ್ರಾಧಿಕಾರದಲ್ಲಿ ನಾವು ಮಾಡಿಕೊಂಡಿದ್ದೀವಿ. ನಿವೇಶನ ರಹಿತರಿಗೆ ಬರೀ ಇವ್ರದ್ದೇ ಅಂತ ಪ್ರಶ್ನೆ ಅಲ್ಲ, ಅವರು ಆ ಗ್ರಾಮಗಳಲ್ಲಿ ವಾಸ ಇರಬೇಕು, ಅವ್ರಿಗೆ ಒಂದು ಮನೆಯನ್ನು ನಿವೇಶನ ಕೊಡ್ತಕ್ಕಂಥದ್ದು, ಮನೆ ಕಟ್ಸ್ಕೊಡ್ತಕ್ಕಂಥದ್ದು ಆ ವ್ಯವಸ್ಥೆನೂ ಕೂಡ ಮಾಡಿದ್ದೀವಿ. ಆಮೇಲೆ ಭೂರಹಿತ ಯಾರು ಕಾರ್ಮಿಕರು ಇರ್ತಾರೆ, ಕೂಲಿ ಕಾರ್ಮಿಕರು, ಅವ್ರಿಗೆ ಜನರಲ್ಲಾಗಿ ಎಲ್ರಿಗೂ ಕೊಟ್ಟಂಗೆ ವರ್ಷಕ್ಕೆ 25,000 ರೂಪಾಯಿಯನ್ನು ಈ ಪ್ರಾಧಿಕಾರ ಎಲ್ಲ ಇದಾಗೋವರೆಗೂ ಅವ್ರಿಗೂ ಪ್ರತಿ ವರ್ಷ 25,000 ರೂಪಾಯಿ ಕೊಡ್ತೀವಿ. ಕೂಲಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ, ಅವ್ರಿಗೆ ಮನೆ ಇಲ್ಲ, ಏನೂ ಇಲ್ಲ, ಕೂಲಿ ಮಾಡೋದೇ ಜೀವನ ಅಂದರೆ ಅವ್ರಿಗೆ 25,000 ರೂಪಾಯಿ ಕೊಡ್ತೀವಿ. ಆಮೇಲೆ ಇನ್ನು ಈ ಪ್ರಾಧಿಕಾರ ಯಾವ ಮಟ್ಟದ ಒಂದು ಪ್ರಾಧಿಕಾರ, ಇದು ಯಾವ ಮಟ್ಟದ ಟೌನ್ಶಿಪ್ ಆಯ್ತದೆ ಅಂದರೆ ಇಲ್ಲೆಲ್ಲ ತಪ್ಪಾಗಿ ಹೇಳವ್ರೆ, ಏನು ಇವ್ರಿಗೆ ಏನೂ ಇಲ್ಲ, ಎಲ್ಲ ಇದು ಮಾಡಿಬಿಡ್ತಾರೆ ಅಂತ. ಅಂದರೆ ಇಡೀ ಭಾರತ ದೇಶದಲ್ಲಿ ಯಾವ ಸಿಂಗಪೂರು ಅಲ್ಲ, ಯಾವ ಬೆಂಗಳೂರು ಅಲ್ಲ, ಯಾವ ಬಾಂಬೆನೂ ಅಲ್ಲ, ಯಾವ ಡೆಲ್ಲಿನೂ ಅಲ್ಲ, ಯಾವ ಕಲ್ಕತ್ತಾನೂ ಅಲ್ಲ, ಅದಕ್ಕೆ ನಾವು ಉನ್ನತವಾದಂಥ ಪ್ರಪಂಚದಲ್ಲಿ ಅದ್ಭುತವಾದಂಥ ನಗರ ಅಂತಂದರೆ ಇದು ಅಂತಕ್ಕಂಥದ್ದು ಒಂದು ತೀರ್ಮಾನ ಮಾಡಿ ಆ ಥರದ ಒಂದು ಪಟ್ಟಣ ಎಲ್ಲ ಆಯ್ತದೆ. ಆ ಥರದ ಪಟ್ಟಣ ಆದಾಗ ಬರೀ ಪಟ್ಟಣ ಆಗಿ ವಾಸಗಲ್ಲ, ಇಲ್ಲಿ ಕೈಗಾರಿಕೆಗಳು ಬರ್ತವೆ ಮತ್ತು ಸಾಫ್ಟ್ವೇರ್ ಕಂಪ್ನಿಗಳು ಬರ್ತವೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಇವತ್ತು ನಾವು ಪಕ್ಕದಲ್ಲೇ KDB ಎಕ್ವೈರ್ ಮಾಡಿದ್ರು, ಶಾನ್ಮಂಗ್ಲ, ಗೊಲ್ಲರಪಾಳ್ಯ. ಇಲ್ಲಿ ಮೊದಲೆಲ್ಲ ಅವಾಗ ಅಲ್ಲಿ ಏನಿತ್ತು ಅಂತಂದರೆ ಏನಪ್ಪ ಏನಾಗ್ಬಿಡ್ತದಪ್ಪ ಅಂದರು. ಇವತ್ತು ಎಷ್ಟು ಜನಕ್ಕೆ ಅಲ್ಲಿ ಉದ್ಯೋಗ ಸಿಕ್ಕಿದೆ, ಎಷ್ಟು ಜನ ಇದಾಗಿದ್ದಾರೆ. ಭೂಮಿ ಒಂದು ಕಡೆ ನಾವು ಕಳ್ಕೊತೀವಿ ಅನ್ನೋದಾದರೆ ಅದಕ್ಕೆ ಪರಿಹಾರನೂ ಕೂಡ ಇಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲ, ಇಡೀ ಭಾರತ ದೇಶದಲ್ಲೇ ಈ ರೀತಿ ಪರಿಹಾರ ಎಲ್ಲೂ ಕೊಟ್ಟಿಲ್ಲ. 1 ಎಕರೆ ಒಬ್ಬ ರೈತ ಕಳ್ಕೊಂಡ್ರೆ ಅವನಿಗೆ 50% ಅಂದರೆ ಅರ್ಧ ಎಕರೆ ಮೀಸಲಾತಿ ಕೊಡ್ತೀವಿ, ಅವನೇ ಮಾಡಿಕೊಳ್ಬೋದು. ಇನ್ನು 50 ಎಕರೆ ಅಭಿವೃದ್ಧಿಗೆ ಹೋಯ್ತದೆ. ಈ ರೀತಿ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ. ಅಂದರೆ ಈ ಒಂದು ಪ್ರಾಧಿಕಾರ ರೈತನ ಪರವಾಗಿ, ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿರ್ತಕ್ಕಂಥದ್ದಕ್ಕೆ ಇದೊಂದು ಸಾಕ್ಷಿ. ಏನು ನಿರ್ಗತಿಕರ ಪರವಾಗಿ ಅಂತ ಅಂದರೆ ಇವತ್ತು ಏನು ಇಲ್ದವ್ನಿಗೊಂದು ಮನೆ ಕೊಡ್ತೀವಿ, ಒಂದು ನಿವೇಶನ ಕೊಡ್ತೀವಿ. ಇವತ್ತು ಬಡವ ಅವನಿಗೆ 25,000 ರೂಪಾಯಿ ವಾರ್ಷಿಕವಾಗಿ ಅವನು ಕೊಡ್ತೀವಿ. ಇವತ್ತು ಒಬ್ಬ ದಲಿತನಿಗೆ ಊರು ಬಿಡಿಸಲ್ಲ, ಏನು ಬಿಡಿಸಲ್ಲ, ಅವನು ನಾಗರಿಕ ಜೀವನ ನಡೆಸಬೇಕು ಮತ್ತು ಮಕ್ಕಳು ಮರಿನ ವಿದ್ಯಾವಂತರು ಮಾಡ್ಕೊಳ್ಬೇಕು. ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳ್ತಕ್ಕಂಥ ಒಂದು ಎಲ್ಲ ರೀತಿಯ ಸೌಕರ್ಯಗಳನ್ನು ಈ ಪ್ರಾಧಿಕಾರದಲ್ಲಿ ನಾವು ಮಾಡಿಕೊಡ್ತೀವಿ. ಮತ್ತು ಇಲ್ಲಿ ಕೆಲವು ಜನ ಅದೊಂದು ಪಾಪ ಕೇಳಲಿ, ಹೋರಾಟ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ತಪ್ಪಾಗಿ ಸಮಾಜಗಳಿಗೆ ಸಂದೇಶವನ್ನು ಮಾಡಬಾರ್ದು ಅನ್ನೋದು ನನ್ನ ಅವರಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ನ್ಯೂಸ್ 42 ಕನ್ನಡ.